ವಾಲ್ಮೀಕಿ ಜಾತ್ರೆ ರಾಜ್ಯ ಮಟ್ಟದ ವೈಚಾರಿಕ ಜಾತ್ರೆಯಾಗಿದ್ದು, ಗುಡಿಬಂಡೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದವರು ಜಾತ್ರೆಗೆ ಬರುವಂತೆ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಕರೆ ನೀಡಿದ್ದಾರೆ. ಸದ್ಯ ಗುಡಿಬಂಡೆ ಪ್ರವಾಸಿ ಮಂದಿರದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಸಮಾಜದವರು ಸಂಘಟಿತರಾಗಿ ಸರ್ಕಾರದಿಂದ ಸೌಲಭ್ಯ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಇನ್ನು ಪ್ರತಿ ವರ್ಷ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ಭೇಟಿ ನೀಡಿ ಸಮುದಾಯವನ್ನು ಜಾಗೃತಗೊಳಿಸುವ ಜೊತೆಗೆ ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಮಹತ್ವವನ್ನು ತಿಳಿಸಲಾಗುವುದು. ಜೊತೆಗೆ ಜಾತ್ರಾ ಮಹೋತ್ಸವದಲ್ಲಿ ಸಮುದಾಯದ 10 ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗುತ್ತದೆ ಎಂದು ತಿಳಿಸಿದರು. ಬಹಳ ಮುಖ್ಯವಾಗಿ ಜಾಗೃತಿಗಾಗಿ ಜಯಂತಿಯನ್ನು ಮಾಡ್ತೀವಿ. ಹಂಗಾರೆ ಜಾಗೃತಿ ಅಂದ್ರೆ ಏನು? ನಮ್ಮ ಜಾತಿ ಯಾವ ಪಟ್ಟಿ ಒಳಗೈತಿ? ನಾಯಕರು ಯಾವ ಪಟ್ಟಿ ಒಳಗೈತಿ? ನಾವು ಎಸ್ಟಿ ಪಟ್ಟಿ, ಪರಿಶಿಷ್ಟ ಪಂಗಡದ ಪಟ್ಟಿ ಒಳಗದಿ. ನಾವೆಲ್ಲ ಕರ್ನಾಟಕ ರಾಜ್ಯದ ನಾಯಕ ಸಮುದಾಯ ಎಸ್ಟಿ ಪಟ್ಟಿ ಒಳಗಿದೆ, ಪರಿಶಿಷ್ಟ ಪಂಗಡದ ಪಟ್ಟಿ ಒಳಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜಾತಿಯ ಕಾರಣಕ್ಕಾಗಿ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇರತಕ್ಕಂತ, ಊರಿಂದ ಹೊರಗಿರ್ತಕ್ಕಂಥ ಮತ್ತು ಊರಿಂದ ದೂರ ಇರತಕ್ಕಂಥ ಸಮುದಾಯಗಳನ್ನು ಗುರುತಿಸಿ ಇವರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ, ಇವರು ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಬಹಳ ಮುಖ್ಯವಾಗಿ ರಾಜಕೀಯವಾಗಿ ಇವರು ಮುಖ್ಯವಾಗಿ ಬರಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನಬದ್ಧ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮನ್ನು ಆಳುವಂತ ಸರ್ಕಾರಗಳು ಚುನಾವಣೆಗಳು ಬಂದಾಗ ಮಾತ್ರ SC ST ವೋಟ್ ಹಾಕಿಸ್ಕೊಂತಾರೆ, ಮತ ಹಾಕಿಸ್ಕೊಂತಾರೆ. ಚುನಾವಣೆ ಮುಗಿದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಹಿತ ಮರೆತು ಹೋಗ್ತಾರೆ. ನಾಯಕರ SC ST ಅವರ ಇವ್ರನ್ನೇನ್ ಚುನಾವಣೆ ಬಂದಾಗ ಒಂದು ಓಟಿಗೆ 500,000 ಎಣ್ಣೆ ಕೊಟ್ರೆ, ಒಂದ್ ಸ್ವಲ್ಪ ತಿನ್ನಕ್ ಕೊಟ್ರೆ, ಇನ್ನೊಂದ್ ಸ್ವಲ್ಪ ಬೇರೆ ಕೊಟ್ರೆ, ಮಾಂಸ ಏನೋ ಕುಡಿಯಕ್ಕೆ ಕೊಟ್ರೆ ಓಟ್ ಹಾಕ್ತಾರೆ ಅನ್ನುವಂತ ತಾತ್ಸಾರ ನಮಗೆ. ಅದಕ್ಕೆ ನಾವು ಜಾಗೃತರಾಗಬೇಕು. ಆ ಜಾಗೃತಿಯಾಗಿನೇ ಪ್ರತಿ ವರ್ಷ ನಾವು ಗುಡಿಬಂಡೆ ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿಯನ್ನು ಮಾಡ್ತೀವಿ. ಈಗ ಇಲ್ಲಿ ಬಂದವರು ನೀವು ಒಂದೇ ಪಾರ್ಟಿ ಒಳಗಿದ್ರೆ, ಒಂದೇ ಪಕ್ಷದ ಗುರುತಿಸ್ಕೊಂಡಿದ್ರೆ, ಎಲ್ಲಾ ಪಾರ್ಟಿ ಒಳಗದ್ರಿ. ಕಾಂಗ್ರೆಸ್ನಾಗ ಗುರುತಿಸ್ಕೊಂಡ್ರಿ, ಬಿಜೆಪಿಯಲ್ಲಿ ಗುರುತಿಸ್ಕೊಂಡ್ರಿ, JDS ನಲ್ಲಿ. ಆದ್ರೆ ವಾಲ್ಮೀಕಿ ಜಯಂತಿ ಬಂದಾಗ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಗುರುವಿನ ಜಯಂತಿಯನ್ನು ನಾವು ಮಾತಾಡೋದು. ಇದನ್ನೇ ಜಾಗೃತಿ ಅಂತ ಹೇಳಿ.